ಅಂಬಾವಿಲಾಸ ಅರಮನೆಯಲ್ಲಿ ವಿಜಯದಶಮಿ ಸಂಭ್ರಮ. ಅರಮನೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಪೂಜೆಗಳು ಆರಂಭ. ಅರಮನೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಕುದುರೆ, ಹಸು ಆಗಮನ. ಶಮಿ ಪೂಜೆ ನೆರವೇರಿಸಲಿರುವ ಯದುವೀರ್ ಒಡೆಯರ್. ಬೆಳಗ್ಗೆ 10:50ರಿಂದ 11:10ಕ್ಕೆ ಯದುವೀರ್ ವಿಜಯ ಯಾತ್ರೆ. ಭುವನೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ಪೂಜೆ. ಪೂಜೆಯ ಬಳಿಕ ಅರಮನೆಗೆ ವಾಪಸ್ ಆಗಲಿದ್ದಾರೆ ಯದುವೀರ್ ಅವರು. ಶಮಿ ಪೂಜೆಯನ್ನ ನೆರವೇರಿಸಲಿದ್ದಾರೆ ಯದುವೀರ್ ಅವರು. ಅಂಬಾವಿಲಾಸ ಅರಮನೆಯಲ್ಲಿ ವಿಜಯದಶಮಿಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಒಂದು ಕಡೆಯಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು, ಅಂದರೆ ಸರ್ಕಾರದ ವತಿಯಿಂದ ಆಯೋಜಿಸಿರುವಂಥ ಕೆಲವು ಕಾರ್ಯಕ್ರಮಗಳು, ಇನ್ನೊಂದು ರಾಜವಂಶಸ್ಥರು ತಲಾಂತರದಿಂದ ನಡೆಸಿಕೊಂಡು ಬಂದಿರುವಂಥ ಧಾರ್ಮಿಕ ವಿಧಿ ವಿಧಾನಗಳು ಎಲ್ಲವೂ ಕೂಡ ಜರುಗಲಿದೆ. ದಸರಾ ಅಂತ ಅಂದ್ರೇ ಸಂಭ್ರಮ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ಅದರದ್ದೇ ಆದಂತಹ ಹಿನ್ನೆಲೆ ಇದೆ. ಮೈಸೂರು ದಸರಾ ಅನ್ನೋದು ಕೇವಲ ಹಬ್ಬ ಮಾತ್ರ ಅಲ್ಲ, ಇದು ನಾಡಿನ ಕಲೆ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಅನಾವರಣಗೊಳಿಸುವಂಥ ಒಂದು ಸಂಭ್ರಮ. ಮೈಸೂರಿನಲ್ಲಿ ಆಚರಿಸುವ ನವರಾತ್ರಿಗೆ ವಿಶೇಷ ಚರಿತ್ರೆ ಅನ್ನೋದು ಇದೆ. ನಾಡ ಹಬ್ಬಕ್ಕೆ ಇರುವ ಗತ್ತು ಗಾಂಭೀರ್ಯವೇ ಮಹೋನ್ನತವಾದದ್ದು. ಮೈಸೂರು ದಸರಾ ಅನ್ನೋದು ಬಹಳ ಸಂಭ್ರಮ ಸಡಗರದಿಂದ ನಾಡಿನಾದ್ಯಂತ ಆಚರಿಸಲಾಗುತ್ತೆ. ರಾಜ ಮಹಾರಾಜರ ಕಾಲದಿಂದ ಆರಂಭವಾಗಿ ಇಂದಿಗೂ ರಾಜ ವೈಭವದಲ್ಲಿ ನಡೀತಾ ಇರುವ ಮೈಸೂರು ದಸರಾ ಕರುನಾಡಿಗೆ ಹೆಮ್ಮೆ. ಶೌರ್ಯ ಪರಾಕ್ರಮದ ಸಂಕೇತವಾದ ಮೈಸೂರು ದಸರಾ ಆರಂಭ ಆಗಿದ್ದೇ ಒಂದು ಕುತೂಹಲ. ಮೈಸೂರು ದಸರಾ ಆಚರಣೆಗೆ 100 ವರ್ಷಗಳ ಇತಿಹಾಸ ಇದೆ. 14ನೇ ಶತಮಾನದಲ್ಲಿ ಇದನ್ನು ಮಹಾನವಮಿ ಅಂತ ಕರೆಯಲಾಗ್ತಿತ್ತು. ಹೊಯ್ಸಳರ ಕಾಲದಲ್ಲಿ ಯುದ್ಧವನ್ನ ಗೆದ್ದ ವಿಜೃಂಭಣೆಯ ಸಂಕೇತವಾಗಿ ದಸರಾವನ್ನ ಆಚರಣೆ ಮಾಡಲಾಗ್ತಿತ್ತು. ಹೊಯ್ಸಳರ ನಂತರ ವಿಜಯನಗರ ಅರಸರ ಕಾಲದಲ್ಲಿ ದಸರಾ ಹಬ್ಬ ವೈಭವದಿಂದ ನಡೆಯಿತು. ಪ್ರತಿ ವರ್ಷ ಯುದ್ಧ ಗೆದ್ದ ಸಂಭ್ರಮಕ್ಕೆ ವಿಜಯನಗರ ಅರಸರು ದಸರಾ ಆಚರಣೆ ಮಾಡ್ತಾ ಇದ್ರು. ಹಂಪಿಯ ಹಜಾರರಾಮ ದೇವಾಲಯದ ಹೊರಗೋಡೆಯ ಕಲಾಕೃತಿಯಲ್ಲಿ ದಸರಾ ಉತ್ಸವಗಳನ್ನು ಚಿತ್ರಿಸಲಾಗಿದೆ. 15ನೇ ಶತಮಾನದಲ್ಲಿ ಇಟಾಲಿಯನ್ ಪ್ರವಾಸಿ ನಿಕೋಲೋ ಡಿ ಕಾಂಟಿ ಅವರು ದಸರಾ ಹಬ್ಬದ ಮಹತ್ವವನ್ನು ವಿವರಿಸಿದ್ದಾರೆ. ಅಂದಿನ ದಸರಾ ಆಚರಣೆಗಳಲ್ಲಿ ಸ್ಪರ್ಧೆಗಳು, ಹಾಡುಗಾರಿಕೆ, ನೃತ್ಯ, ಪಟಾಕಿ ಅಬ್ಬರ, ಮಿಲಿಟರಿ ಮೆರವಣಿಗೆ ಮತ್ತು ಪ್ರಜೆಗಳಿಗೆ ದಾನ ಉಡುಗೊರೆಗಳನ್ನು ನೀಡುವ ಸಂಪ್ರದಾಯಗಳನ್ನು ಪಾಲಿಸಲಾಗ್ತಾ ಇತ್ತು. ಶಕ್ತಿ ದೇವತೆ ದುರ್ಗಾಮಾತೆಯನ್ನು ಪೂಜಿಸಿದ ಉಲ್ಲೇಖಗಳೂ ಇದೆ. ಆದರೆ ವಿಜಯನಗರ ಅರಸರ ಕಾಲದಲ್ಲಿ ದಸರಾ ನವರಾತ್ರಿಯಾಗಿ ಆಚರಿಸ್ತಾ ಇರಲಿಲ್ಲ. ದಕ್ಷಿಣ ಭಾರತಕ್ಕೆ ದಂಡೆತ್ತಿ ಬಂದ ಸುಲ್ತಾನರಿಂದ ವಿಜಯನಗರ ಸಾಮ್ರಾಜ್ಯವು ಪತನಗೊಂಡಿತು. ಕಾಲದಿಂದ ಈ ಒಂದು ದಸರಾ ಸಂಭ್ರಮ ಮನೆ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಈಗ ಉತ್ಸವ ಮೂರ್ತಿಯ ಮೆರವಣಿಗೆ ಪ್ರಾರಂಭ ಆಗಿದೆ, ಅರಮನೆ ತಲುಪಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತದನಂತರ ಪೂಜಾ ಕಾರ್ಯಗಳು, ದಸರಾ ಅಂತಂದ್ರೆ ಧಾರ್ಮಿಕ, ಸಾಂಸ್ಕೃತಿಕ, ಸರ್ಕಾರಿ ಮತ್ತು ರಾಜ್ಯ ಮನೆತನದ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಹೇಗೆ ನೆರವೇರುತ್ತೆ ಮುಂದಿನ ಕಾರ್ಯಗಳು? ಅನಿತಿ, ಈಗಾಗಲೇ ಏನು ಜಗತ್ ಪ್ರಸಿದ್ಧವಾದಂತಹ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಲಕ್ಷಾಂತರ ಮಂದಿ ಪ್ರವಾಸಿಗರು ಈಗಾಗಲೇ ರಾಜಪಥದ ಎಡ ಬಲ ಜೊತೆಗೆ ಅರಮನೆಯ ಆವರಣದಲ್ಲೆಲ್ಲೂ ಕೂಡ ಭರ್ತಿ ಆಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಚಾಮುಂಡಿ ಬೆಟ್ಟದಿಂದ ಚಾಮುಂಡೇಶ್ವರಿ ದೇವಿಯನ್ನ ಮೆರವಣಿಗೆ ಮೂಲಕ ತರಲಾಗಿದೆ. ಈಗ ಆ ಒಂದು ಚಾಮುಂಡೇಶ್ವರಿಯ ದೇವಿಯ ಮೂರ್ತಿ ಈಗ ಅರಮನೆಯ ಆವರಣವನ್ನು ತಲುಪೋದ್ರ ಜೊತೆಗೆ ಈಗ ರಾಜಮನೆತನದವರದಿಂದ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇರತಕ್ಕಂಥದ್ದು. ನಾವೀಗ ಮೈಸೂರಿನ ಅರಮನೆಯ ಆವರಣದ ಸವಾರಿ ತೊಟ್ಟಿಯ ಸಮೀಪದಲ್ಲಿದ್ದೇವೆ. ಈಗ ಆ ಒಂದು ಸವಾರಿ ತೊಟ್ಟಿಯ ಒಂದು ಗೇಟ್ ಕೂಡ ಬಂದಾಗಿರ್ತಕ್ಕಂಥದ್ದು. ಸುಮಾರು 10:30 ವೇಳೆಗೆ ಅಲ್ಲಿ ಜಟ್ಟಿ ಕಾಳಗ ಆರಂಭವಾಗುತ್ತೆ. ಈಗ ಮೊದಲಿಗೆ ಚಾಮುಂಡೇಶ್ವರಿ ದೇವಿ ಮೈಸೂರಿನ ಅರಮನೆಯ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು. ಅರಮನೆ ಪ್ರವೇಶ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಗೆ ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನ ರಾಜವಂಶಸ್ಥರು ಮಾಡ್ತಾರೆ. ಅದಾದ ಬಳಿಕ ಅಲ್ಲಿ ಆಯುಧಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ನಂತರ ಜಟ್ಟಿಗಳಿಗೆ ಅಲ್ಲಿ ಕಾಳಗವನ್ನ ಮಾಡಲಿಕ್ಕೆ, ವಜ್ರಮುಷ್ಟಿ ಕಾಳಗವನ್ನ ಮಾಡಲಿಕ್ಕೆ ಅನುಮತಿಯನ್ನು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಅಲ್ಲಿ ಈಗ ನಾವು ಕಾಣಬಹುದು, ಮುಖ್ಯವಾಗಿ ಅರಮನೆಯ ಸವಾರಿ ತೊಟ್ಟಿ ಏನಿದೆ, ಆ ಒಂದು ಸವಾರಿ ತೊಟ್ಟಿಯ ಒಳಭಾಗದಲ್ಲಿ ಮಂಟಪವನ್ನು ಏನು ಹಾಕಲಾಗಿದೆ, ಕಲ್ಯಾಣ ಮಂಟಪ ಏನಿದೆ, ಆ ಒಂದು ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಮಟ್ಟಿಯನ್ನ ರೆಡಿ ಮಾಡಲಾಗಿರ್ತಕ್ಕಂಥದ್ದು. ಆ ಒಂದು ಮಟ್ಟಿಯಲ್ಲಿ 4 ಜನ ಜಟ್ಟಿಗಳು ಕಾಳಗವನ್ನ ಮಾಡ್ತಾರೆ. ಆ ಒಂದು ರಣರೋಚಕವಾದಂತಹ ಕಾಳಗದಲ್ಲಿ ತಲೆಯ ಭಾಗದಿಂದ ರಕ್ತ ಚಿಮ್ಮಿ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ವಜ್ರಮುಷ್ಟಿ ಕಾಳಗ ಮುಕ್ತಾಯಗೊಂಡ ನಂತರ ವಿಜಯ ಯಾತ್ರೆಗೆ ರಾಜವಂಶಸ್ಥರು ಮುಂದಾಗ್ತಾರೆ. ಇನ್ನು ಮೊದಲಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಚಾಮುಂಡಿ ಬೆಟ್ಟದಿಂದ, ಈಗ ನಾವು ಗಮನಿಸಬಹುದು CEO ರೂಪಾ ಅವರು ಕೂಡ ಚಾಮುಂಡಿ ಬೆಟ್ಟದಿಂದ ಚಾಮುಂಡೇಶ್ವರಿ ದೇವಿಯನ್ನ ಮೆರವಣಿಗೆ ಮೂಲಕ ತಂದಂಥವರು
ಈಗ ನಾವು ಗಮನಿಸ್ಬೋದು ಅವ್ರನ್ನ ನಾನು ಮಾತನಾಡ್ತಾ ಹೋಗ್ತೇನೆ. ಮೇಡಮ್, ಈಗ ಮೆರವಣಿಗೆ ಮೂಲಕ ಚಾಮುಂಡಿ ಬೆಟ್ಟದಿಂದ ಬಂದಿರತಕ್ಕಂಥದ್ದು ಹೌದು. ಸಾಂಪ್ರದಾಯಿಕವಾಗಿ ನಾವು ಹೇಗೆ ಅಮ್ಮನವ್ರನ್ನ ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿ ಕಂಪ್ಲೀಟ್ 9 ದಿನಗಳು 11 ದಿನಗಳು ಆ್ಯಕ್ಚುಲಿ ಪೂಜೆಗಳನ್ನ ಮಾಡಿ ಈಗ ಅಮ್ಮನವ್ರನ್ನ ಅಂಬಾರಿಗೋಸ್ಕರ ಸಾಂಪ್ರದಾಯಿಕವಾಗಿ ಧಾರ್ಮಿಕ ಎಲ್ಲ ವಿಧಿವಿಧಾನಗಳನ್ನು ಪಾಲಿಸ್ಕೊಂಡು ನಾವು ಅಮ್ಮನವ್ರನ್ನ ಮೆರವಣಿಗೆ ಮೂಲಕ ತಂದು ಅರಮನೆ ಮಂಡಳಿಗೆ ಒಪ್ಪಿಸಿದ್ದೇವೆ. ಈಗ ಅರಮನೆ ಮಂಡಳಿಯಲ್ಲಿ ಏನು ಪೂಜೆ ಪುನಸ್ಕಾರಗಳು ನೆರವೇರ್ತವೆ ಅದು ನನಗೆ ಐಡಿಯಾ ಇಲ್ಲ, ಬಸ್ ಸುಬ್ರಹ್ಮಣ್ಯ ಅವ್ರನ್ನ ಕೇಳಿ. ಮೇಡಮ್, ಚಾಮುಂಡಿ ಬೆಟ್ಟದಲ್ಲಿ 11 ದಿನಗಳ ಕಾಲ ವಿವಿಧ ಅಲಂಕಾರಗಳಲ್ಲಿ ಪೂಜೆ ಮಾಡಿದಂತಹ ಮೂರ್ತಿ ಇದೆ. ಇಲ್ಲ, ಈ ಮೂರ್ತಿಯನ್ನು ಇಡ್ತಾ ಇದ್ವಿ, ಬಟ್ ಉತ್ಸವ ಮೂರ್ತಿ ಅದು ಬೇರೆ, ನಮ್ಮಲ್ಲಿರುವಂಥದ್ದು ಬೇರೆ. ಇದನ್ನು ಕೂಡ ಇಟ್ಟು ಪೂಜೆ ಮಾಡಿದ್ದಾರೆ. 11 ದಿನ ಕೂಡ ಪೂಜೆ ಆಗಿದೆ, ಗರ್ಭಗುಡಿಯಲ್ಲೇ ಪೂಜೆ ಆಗಿದೆ. ಥ್ಯಾಂಕ್ ಯು. ಇದು ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಸಿಇಒ ರೂಪಾ ಅವರ ಮಾತುಗಳು. ಮುಖ್ಯವಾಗಿ ಮೈಸೂರಿನ ಅರಮನೆಗೆ ಈಗ ಚಾಮುಂಡೇಶ್ವರಿ ದೇವಿ ಆಗಮಿಸಿರ್ತಕ್ಕಂಥದ್ದು. ಅಂದ್ರೆ ಅರಮನೆ ಮಂಡಳಿಯಿಂದ ಚಾಮುಂಡೇಶ್ವರಿ ದೇವಿಯನ್ನ ಚಾಮುಂಡಿ ಬೆಟ್ಟಕ್ಕೆ ಮೆರವಣಿಗೆ ಮೂಲಕ ತೆಗೆದುಕೊಂಡು ಆಗಲಾಗಿತ್ತು. ಅಲ್ಲಿ 11 ದಿನಗಳ ಕಾಲ ವಿವಿಧ ಅಲಂಕಾರಗಳಲ್ಲಿ ನವದುರ್ಗೆಯರ ಅಲಂಕಾರದಲ್ಲಿ ಒಂದು ಪೂಜೆಯನ್ನು ನೆರವೇರಿಸತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿತ್ತು. ಅದು ಮುಗಿದ ಬಳಿಕ ಈಗ ಅರಮನೆಗೆ ಮತ್ತೆ ಅರಮನೆಯ ಮಂಡಳಿಗೆ ಆ ಒಂದು ಚಾಮುಂಡೇಶ್ವರಿ ಮೂರ್ತಿಯನ್ನ ಒಪ್ಪಿಸಲಾಗಿರ್ತಕ್ಕಂಥದ್ದು. ಈಗ ಅಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ. ಅದಾದ ನಂತರ ವಜ್ರಮುಷ್ಟಿ ಕಾಳಗವೂ ಕೂಡ ನೆರವೇರುತ್ತೆ. ವಜ್ರಮುಷ್ಟಿ ಕಾಳಗ ನೆರವೇರಿದ ನಂತರ ಇಲ್ಲಿಂದ ವಿಜಯ ಯಾತ್ರೆಯನ್ನ ರಾಜವಂಶಸ್ಥ ಯದುವೀರ್ ಒಡೆಯರವರು ಮಾಡ್ತಾರೆ. ವಿಜಯ ಯಾತ್ರೆಯನ್ನು ಹೊರಟಂತಹ ಸಂದರ್ಭದಲ್ಲಿ ಅರಮನೆಯ ಆವರಣದಲ್ಲಿರುವಂತಹ ಭುವನೇಶ್ವರಿಯ ದೇವಾಲಯದ ಬಳಿ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಕೆಲಸ ಆಗತ್ತೆ. ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರ ರಾಜಮನೆತನದವರ ಒಂದು ವಿಜಯದಶಮಿಯ ಪೂಜಾ ಕೈಂಕರ್ಯಗಳು ಜೊತೆಗೆ ಖಾಸಗಿ ದರ್ಬಾರ್ ಏನಿದೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಸಂಪನ್ನಗೊಳ್ಳುತ್ತೆ. ಸಂಪನ್ನಗೊಂಡ ನಂತರ ಸರ್ಕಾರದ ಜಂಬೂ ಸವಾರಿ ಮೆರವಣಿಗೆ ಆರಂಭವಾಗಲಿದೆ. ಜಂಬೂ ಸವಾರಿ ಮೆರವಣಿಗೆಗಾಗಿ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಮೈಸೂರು ದಸರಾ ಮಹೋತ್ಸವ ಅಂದ ತಕ್ಷಣ ಇರತಕ್ಕಂಥದ್ದೇ ಪ್ರಮುಖವಾದಂತಹ ಆಕರ್ಷಣೆ ಅದು ಜಂಬೂ ಸವಾರಿ ಮೆರವಣಿಗೆ. ಆ ಒಂದು ಜಂಬೂ ಸವಾರಿ ಮೆರವಣಿಗೆಗೆ ಈಗ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಪುನೀತಿನೋ ಸಹಜವಾಗಿ ಸಿದ್ಧತೆಗಳು ನಡೆದಿದ್ವು. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾರೆ. ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ವಿದೇಶಗಳಿಂದಲೂ ಕೂಡ ಆಗಮಿಸ್ತಾರೆ. ಹಾಗಾಗಿ ಭದ್ರತೆಯ ವ್ಯವಸ್ಥೆ ಅದು ಯಾವ ರೀತಿ ಆಗಿದೆ, ಎಷ್ಟು ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ, CCTV ಆಗಿರ್ಬೋದು, ಪೊಲೀಸರ ನಿಯೋಜನೆ ಆಗಿರ್ಬೋದು, ಅದು ಯಾವ ರೀತಿ ಆಗಿದೆ ಅಂತ ಆ ರೀತಿ ಈಗಾಗಲೇ 30,000ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಭದ್ರತೆಯ ದೃಷ್ಟಿ ಅಂದ ತಕ್ಷಣ ನಾವು ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು ಇತ್ತೀಚೆಗಾದಂತಹ ಕೆಲವು ದುರ್ಘಟನೆಗಳು. ಅದರಲ್ಲಿ RCB ವಿನ್ನರ್ಸ್ ಆದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಾದಂತಹ ಕಾಲ್ತುಳಿತದ ಒಂದು ಘಟನೆ ಇರಬಹುದು. ಜೊತೆಗೆ ಇತ್ತೀಚೆಗೆ ಏನು ತಮಿಳುನಾಡಲ್ಲಾದಂತಹ ಕರೂರಿನಲ್ಲಾದಂತಹ ಒಂದು ದುರಂತ ಘಟನೆ ಇರಬಹುದು. ಇದರಿಂದಾಗಿ ಮೈಸೂರು ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಎಲ್ಲೆಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀಡಬೇಕಾಗಿದೆ, ಎಲ್ಲೆಲ್ಲಿ ಜನ ತೊಂದರೆ ಆಗದಿರೋ ರೀತಿಯಲ್ಲಿ ಅವರು ಆ ಒಂದು ಜಂಬೂ ಸವಾರಿಯನ್ನ ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿದೆ. ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡೋದ್ರ ಜೊತೆಗೆ 30,000ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನು ಅಳವಡಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲಿಯೂ ಕೂಡ ಶೀತಲಾವಸ್ಥೆಯಲ್ಲಿ ಇರತಕ್ಕಂಥ ಬಿಲ್ಡಿಂಗ್ಗಳಿರಬಹುದು, ಮತ್ತೆ ಮರಗಿಡಗಳ ಮೇಲೆ ಹತ್ತದ ಅಂತದ್ದು ಇರಬಹುದು, ಇದ್ಯಾವುದನ್ನು ಕೂಡ ಮಾಡುವಂತಿಲ್ಲ ಅಂತ ಹೇಳಿ ಅವರಿಗೆ ಖಡಕ್ ಸೂಚನೆಯನ್ನು ಕೂಡ ಪ್ರವಾಸಿಗರಿಗೆ ಕೊಡಲಾಗಿರ್ತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅರಮನೆಯ ಆವರಣದಲ್ಲಿ ಸುಮಾರು 48,000 ಆಸನದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ರಾಜಪಥದ ಎಡ ಬಲ ಈ ಎಲ್ಲ ಭಾಗಗಳಲ್ಲೂ ಕೂಡ ಅಲ್ಲಿ ಆಸನದ ಒಂದು ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಕಳೆದ ಬಾರಿ 60,000ಕ್ಕೂ ಹೆಚ್ಚಿನ ಆಸನದ ಒಂದು ವ್ಯವಸ್ಥೆಯನ್ನು ಅರಮನೆಯ ಆವರಣದಲ್ಲೇ ಮಾಡಲಾಗಿತ್ತು. ಆದರೆ ಅದನ್ನು ಕಡಿತಗೊಳಿಸುವಂಥ ಒಂದು ಕೆಲಸವನ್ನು ಈ ಬಾರಿ ಮಾಡಲಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯಲ್ಲಿ ಕೂಡ ಅನಾಹುತಗಳಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ. ಇನ್ನು ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ವಿಜಯ ಯಾತ್ರೆಯನ್ನು ಹೊರಡುವಂತಹ ಯದುವೀರ್ ಒಡೆಯರವರ ಆ ಒಂದು ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಈ ಒಂದು ಹಳ್ಳಿಕಾರ್ ಜೋಡಿಯು ಕೂಡ ಭಾಗಿಯಾಗಲಿದೆ. ಹಳ್ಳಿಕಾರ್ ಜೋಡಿಯು ಭಾಗಿಯಾಗೋದ್ರ ಮುಖಾಂತರ ಬನ್ರಿ ಈ ಕಡೆ ಹಳ್ಳಿಕಾರ್ ಜೋಡಿ ಭಾಗಿಯಾಗುತ್ತೆ. ಆ ಭಾಗಿಯಾಗುವಂಥದ್ದಿರ್ಬೋದು. ಜೊತೆಗೆ ಪಟ್ಟದ ಕತ್ತಿಯನ್ನು ಮೆರವಣಿಗೆಯಲ್ಲಿಟ್ಟು ಭುವನೇಶ್ವರಿ ದೇವಾಲಯದವರೆಗೆ ಈ ಒಂದು ಮೆರವಣಿಗೆ ಸಾಗುತ್ತೆ. ಇನ್ನು ಪ್ರಮುಖವಾಗಿ ನಾವು ಗಮನಿಸಬಹುದು, ಪಟ್ಟದ ಕತ್ತಿಯನ್ನು ಇಟ್ಟು ಮೆರವಣಿಗೆ ಸಾಗುವಂತಹ ಒಂದು ಪಲ್ಲಕ್ಕಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಎದುರು ಭಾಗದಲ್ಲಿ ಆ ಒಂದು ಪಲ್ಲಕ್ಕಿಯನ್ನು ಸಿಂಗರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇದೇ ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿಯನ್ನು ಇಟ್ಟು ಯದುವೀರ್ ಒಡೆಯರವರು ವಜ್ರಮುಷ್ಟಿ ಕಾಳಗ ಮುಗಿದ ನಂತರ ಇಲ್ಲಿಂದ ವಿಜಯ ಯಾತ್ರೆಯನ್ನು ಏನು ಹೊರಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಪಟ್ಟದ ಕತ್ತಿಯನ್ನು ಇದೇ ಪಲ್ಲಕ್ಕಿಯಲ್ಲಿ ಇಟ್ಟು ಭುವನೇಶ್ವರಿ ದೇವಾಲಯದವರೆಗೆ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಅಲ್ಲಿ ಭುವನೇಶ್ವರಿ ದೇವಾಲಯವನ್ನು ತಲುಪಿದ ನಂತರ ಅಲ್ಲಿ ಬನ್ನಿ ಪೂಜೆಯನ್ನು ನೆರವೇರಿಸುವಂಥ ಒಂದು ಕೆಲಸವಾಗುತ್ತೆ. ಆ ಬನ್ನಿ ಪೂಜೆಯನ್ನು ನೆರವೇರಿಸಿದ ನಂತರ ನೇರವಾಗಿ ಯದುವೀರ್ ಒಡೆಯರವರು ತಮ್ಮ ಅರಮನೆಯನ್ನು ಸೇರ್ತಾರೆ. ಅಲ್ಲಿಗೆ ಖಾಸಗಿ ದರ್ಬಾರ್ ಇರಬಹುದು, ಜೊತೆಗೆ ನವರಾತ್ರಿಯ ಪೂಜಾ ಕೈಂಕರ್ಯಗಳಿರ್ಬೋದು, ಇವೆಲ್ಲವೂ ಕೂಡ ಸಂಪನ್ನಗೊಳ್ಳುತ್ತವೆ. ಆ ಮೂಲಕ
ರಾಜಮನೆತನದ ಸಾಂಪ್ರದಾಯಿಕವಾದಂತಹ ದಸರಾ ಮುಕ್ತಾಯಗೊಳ್ಳುತ್ತೆ. ಅದಾದ ಬಳಿಕ ಮುಖ್ಯವಾಗಿರ್ತಕ್ಕಂಥದ್ದೇ ಜಗತ್ಪ್ರಸಿದ್ಧವಾದಂತಹ ಜಂಬೂ ಸವಾರಿ ಮೆರವಣಿಗೆ. ಆ ಒಂದು ಜಂಬೂ ಸವಾರಿ ಮೆರವಣಿಗೆಗೆ ಈಗಾಗಲೇ ಅರಮನೆಯ ಅಂಗಳ ಎಷ್ಟರ ಮಟ್ಟಿಗೆ ಭರ್ತಿ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಇಲ್ಲಿ ಗಣ್ಯರ ಒಂದು ಆಸನಗಳು ಸೇರಿದಂತೆ VVIPಗಳಿರ್ಬೋದು, VIP ಗಳಿರ್ಬೋದು, ಇವರೆಲ್ಲರ ಆಸನಗಳು ಸೇರಿದಂತೆ ಒಟ್ಟು 48,000 ಆಸನದ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಬಿಸಿಲಿನಿಂದ ರಕ್ಷಣೆಗಾಗಿ ಶಾಮಿಯಾನವನ್ನು ಕೂಡ ಅಳವಡಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಅಂಬಾರಿಗೆ ಪುಷ್ಪಾರ್ಚನೆಯನ್ನು ಮಾಡತಕ್ಕಂಥ ಮಂಟಪಕ್ಕೆ ಜಾಗವನ್ನ ನಿಗದಿ ಮಾಡುವಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಅಲ್ಲಿಗೆ ಮಂಟಪವನ್ನ ತಂದಿರಿಸುವಂತಹ ಒಂದು ಕೆಲಸ ಆಗುತ್ತೆ. ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದ ನಂತರ ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಈಗ ನಾವು ಗಮನಿಸಬಹುದು ಅಂತಿಮ ಹಂತದ ಒಂದು ಮಂಟಪವನ್ನ, ಅಂದ್ರೆ ಈಗ ನಾವು ಎದುರು ಭಾಗದಲ್ಲಿ ಏನು ಕಾಣ್ತಾ ಇದ್ದೇವೆ ಆ ಒಂದು ಮಂಟಪದ ಮೇಲೆಯೇ, ಅಂದ್ರೆ ಆ ಒಂದು ಸ್ಥಳದಿಂದ ಮುಖ್ಯಮಂತ್ರಿಗಳು, ಗವರ್ನರ್ ಅವರು ಇರಬಹುದು, ಜೊತೆಗೆ ರಾಜವಂಶಸ್ಥರು ಚಿನ್ನದ ಅಂಬಾರಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಚಿನ್ನದ ಅಂಬಾರಿಯಲ್ಲಿ ಬರುವಂತಹ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಆ ಒಂದು ಜಗತ್ಪ್ರಸಿದ್ಧವಾದಂತಹ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆಯನ್ನ ಕೊಡ್ತಾರೆ. ಇದೇ ಅಂಗಳದಿಂದ ಸುಮಾರು 5 ಕಿಲೋಮೀಟರ್ ವರೆಗೆ ಜಂಬೂ ಸವಾರಿ ಮೆರವಣಿಗೆ ಸಾಗುತ್ತೆ. ಲಕ್ಷಾಂತರ ಮಂದಿ ಆ ಒಂದು ಗತವೈಭವವನ್ನು ಕಣ್ತುಂಬಿಕೊಳ್ತಾರೆ. ಜಂಬೂ ಸವಾರಿ ಮೆರವಣಿಗೆಯಲ್ಲಿ 58 ಸ್ತಬ್ಧ ಚಿತ್ರಗಳು ಭಾಗಿಯಾಗೋದ್ರ ಜೊತೆಗೆ 100 ಜನಪದ ಕಲಾ ತಂಡಗಳು ಭಾಗಿಯಾಗ್ತವೆ. ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು, ಜೊತೆಗೆ ಜನಪದ ಕಲೆಯನ್ನು ಬಿಂಬಿಸುವಂತಹ ರೀತಿಯಲ್ಲಿ ಇಲ್ಲಿ ಪ್ರವಾಸಿಗರ ಕಣ್ತುಂಬಲಿದೆ ಈ ಒಂದು ಗತವೈಭವ. ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ಏನು, ದಸರಾ ಅಂದ ತಕ್ಷಣ 10 ಹಲವು ಕಾರ್ಯಕ್ರಮಗಳೆಲ್ಲವೂ ಕೂಡ ನೆರವೇರಿದವು. ಆದರೆ ಈಗ ಅಂತಿಮವಾಗಿ ಜಂಬೂ ಸವಾರಿ ಮೆರವಣಿಗೆ ಆರಂಭವಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಆ ಒಂದು ರಾಜಪಥದಲ್ಲಿ ಸೇರ್ತಾ ಇರತಕ್ಕಂಥದ್ದು. ಇನ್ನು ಹೆಚ್ಚಿನ ಭದ್ರತೆಗಾಗಿ ಪೊಲೀಸರು ಹೆಚ್ಚಿನ ನಿಗಾವನ್ನು ವಹಿಸೋದ್ರ ಜೊತೆಗೆ CC ಕ್ಯಾಮ್ರಾಗಳನ್ನು ಅಳವಡಿಸುವಂಥ ಒಂದು ಕೆಲಸವನ್ನು ಮಾಡಿದರೆ, ಜೊತೆಗೆ ಎಲ್ಲಿಯೂ ಕೂಡ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಅವರವರ ಆಸನಗಳಿಗೆ ತೆರಳುವಂತಹ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಲಿಕ್ಕೂ ಕೂಡ ಅಲ್ಲಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ಬಾರಿ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಅದ್ದೂರಿ ದಸರಾವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಮೈಸೂರು ಸಿದ್ಧವಾಗಿರ್ತಕ್ಕಂಥದ್ದು. ನೀತಿ ಫೈನ್, ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.